MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಲೇಬೇಕು. ಹುಬ್ಬಳ್ಳಿ ನಗರದಲ್ಲಿ ನಟಿ ರಚಿತಾ ರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ನಟ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಲೇಬೇಕು. ಹುಬ್ಬಳ್ಳಿ ನಗರದಲ್ಲಿ ನಟಿ ರಚಿತಾ ರಾಮ್ ಹೇಳಿಕೆ, ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ನನ್ನ ಪ್ರೀತಿ, ನನ್ನ ಭಾಷೆ, ಬೇರೆ ಭಾಷೆ ಬಗ್ಗೆ ಮಾತನಾಡಲ್ಲ. ಆದರೆ ನನ್ನ ಮೊದಲ ಗೌರವ ಕನ್ನಡ ಭಾಷೆಗೆ. ಯಾರಿಂದ ಯಾರೂ ಕೂಡ ಬಂದಿಲ್ಲ ಅಂತ ರಚಿತಾ ರಾಮ್ ಹೇಳಿದ್ದಾರೆ. ಜೊತೆಗೆ ದೇವರಿಗೆ ಗೊತ್ತು ಯಾರಿಂದ ಯಾರು ಅಂತ. ನಾನು ಹಾಕಿರುವಂಥ ವಿಡಿಯೋ ನನಗೂ ಅನ್ವಯ ಅಂತ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಹಾಕಿರೋಂಥ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಅದನ್ನ ನೋಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಅದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಸೊ ನನ್ನ ಪ್ರೀತಿ ನನ್ನ ಭಾಷೆ, ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತೂ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಪ್ರತಿಯೊಂದು ಭಾಷೆ ನಾನು ಗೌರವ ಕೊಡ್ತೀನಿ, ಪ್ರೀತಿ ಮಾಡ್ತೀನಿ. ಆದರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ. ಎಲ್ಲ ಭಾಷೆನೂ ಇಷ್ಟಪಡ್ತೀನಿ, ಎಲ್ಲ ಭಾಷೆ ಸಿನಿಮಾ ನೋಡ್ತೀನಿ. ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರಾ ಸಿನಿಮಾ. ಎಲ್ಲ ಭಾಷೆ ಹಾಡುಗಳನ್ನೂ ಕೇಳ್ತೀರಾ, ಹಾಗೆ ನಾನು ಸಹ ಕೇಳ್ತೀನಿ. ಎಲ್ಲ ಭಾಷೆ ಮೇಲೆ ಗೌರವ ನಂಗೆ ತುಂಬಾ ಇದೆ. ಅದಿಲ್ಲ ಇದು ಫಸ್ಟು ಅದು ಫಸ್ಟು ಅಲ್ಲ. ಯಾರಿಂದ ಯಾರೂ ಬಂದಿಲ್ಲ. ದೇವರೊಬ್ಬ ಅಂತ ಇದನ್ನಲ್ಲ, ಅವನಿಂದ ಅವನು ಹೂ ಅನ್ನೋದಕ್ಕೆ ನಾವೆಲ್ಲ ಜನ್ಮ ತಗೊಂಡಿರೋದು. ಅವನು ಗೊತ್ತಿದೆ ಯಾರನ್ನ ಎಲ್ಲಿ ಹಾಕಬೇಕು, ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು, ಹೆಂಗೆ ಹುಟ್ಟಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಅಲ್ವಾ. ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುವೇಶನ್ಗೆ ಎಲ್ಲ ಹಿಸ್ಟ್ರಿ ತೆಗೆದು ನಾವು ಏನು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತಿದ್ದೀವಿ. ಬಟ್ ಭಗವಂತ ಅಂತ ಒಬ್ಬ ಇದ್ದಾನಲ್ವಾ, ಏನಾದರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನನಗೂ ಕೂಡ ಅನ್ವಯಿಸುತ್ತೆ. ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ. ಈ ಒಂದು ವಿಡಿಯೋ ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದ್ದೀನಲ್ವಾ, ಅದು ನನಗೂ ಕೂಡ ಅನ್ವಯಿಸುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ. ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಷನಿಂದ ನಾವು ಎಲ್ಲ ಭಾಷೆನೂ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಜೊತೆಗೂ ನಾವು ಇಂಟರ್ಯಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ, ಯಾವುದೇ ಕಾಸ್ಟ್ ಆಗಿದ್ರು ಸರಿ, ಯಾವ ಭಾಷೆಯವರಾಗಿದ್ರು ಸರಿ, ಎಲ್ಲರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ. ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಇಂಟರ್ಯಾಕ್ಟ್ ಮಾಡ್ತೀವಿ. ಹಾಗಂತ ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಳ್ಳೋಣ, ಅವರ ಭಾಷೆನ ನಾವು ಕಲಿಯೋಣ. ಅದ್ರಲ್ಲಿ ತಪ್ಪೇನು ಇಲ್ಲ. ಮಾಧ್ಯಮ ಮೂಲಕ ಏನ್ ಹೇಳಕ್ಕಂತ ಕ್ಷಮೆ ಕೇಳಿಕೆ ಮುಂದಾಗ್ತಾ ಇಲ್ಲ. ಒಂದ್ ನಿಮಿಷ, ಅದಕ್ಕೆ ಎಲ್ಲ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ, ನಮ್ಮ ಫಿಲ್ಮ್ ಚೇಂಬರ್ ಇದೆ. ಅವರೆಲ್ಲ ಕೂತು ಏನ್ ಡಿಸಿಷನ್ ತಗೊಂತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ಅವ್ರು ತಪ್ಪಾಗಿ ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕವಳು. ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವ್ ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ? ಸಾರಿ ಕೇಳಬೇಕಾಗತ್ತಲ್ವಾ, ಅಷ್ಟೇ. ಇದು ನಟಿ ರಚಿತಾ ರಾಮ್ ಈಗ ಸ್ಪಷ್ಟವಾಗಿ ಅವರ ಒಂದು ನಿಲುವೇನಿದೆ ಇದರ ಬಗ್ಗೆ ಅದು ಹೇಳಿದ್ದಾರೆ. ಕಮಲ್ ಹಾಸನ್ ಅವರು ಒಬ್ಬ ನಟರಾಗಿ, ಕಲಾವಿದರಾಗಿ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಈ ಸ್ಟೇಟ್ಮೆಂಟನ್ನು ನಾವು ಖಂಡಿತ ಒಪ್ಪೋಕೆ ಸಾಧ್ಯ ಇಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.